ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಲಕ್ಷ್ಮೀ ನವಿ ವ್ಲಾಗ್. ಇವತ್ತು ಶುಕ್ರವಾರ ನಾನು ನಿಮಗೊಂದು ದೀಪ ಹಚ್ಚೋದು ತೋರಿಸ್ತೀನಿ. ಅದು ಯಾವ ದೀಪ ಅಂದರೆ ಕ್ಷೀರ ದೀಪ ಅಂತ, ಹಾಲಿನ ದೀಪ. ಹಾಲಲ್ಲಿ ದೀಪ ಹಚ್ಚೋದು. ಅದಕ್ಕೆ ಏನು ಮಾಡಬೇಕು, ಫಸ್ಟು ಒಂದು ಪ್ಲೇಟ್ ತೊಗೋಬೇಕು. ಅದು ಯಾವುದಕ್ಕೂ ಬಳಸಿರಬಾರ್ದು. ಆ ಪ್ಲೇಟ್ ಒಳಗಡೆ ನಾವು ಫಸ್ಟು ವಿಳೆದೆಲೆ ಇಡಬೇಕು. ವಿಳೆದೆಲೆ ಇಟ್ಟಾದಮೇಲೆ ಒಂದು ಬಟ್ಲಲ್ಲಿ ಹಾಲು ಹಾಕ್ಕೋಬೇಕು. ಯಾವ ಹಾಲು ಅಂದರೆ ಸಿಕ್ಕಿದ್ರೆ ಹಸು ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಪ್ಯಾಕೆಟ್ ಹಾಲೇ ಹಾಕ್ಕೋಬೋದು. ಹಾಲು ಹಾಕ್ಕೊಂಡಾದ್ಮೇಲೆ ನಾವು ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡಾದ್ಮೇಲೆ ಬತ್ತಿನ ಒಸ್ಕೋಬೇಕು. 2 ಬತ್ತಿ ಹಾಕಬೇಕು. ಆ ಬತ್ತಿ ಯಾವುದ್ರಲ್ಲಿ ಹಾಕಬೇಕು ಅಂದರೆ ಒಂದು ವಿಳೆದೆಲೆನ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಹೋಲ್ ಮಾಡಿಬಿಟ್ಟು ಆ ಬತ್ತಿನ ಅದ್ರೊಳಗಡೆ ಸೇರಿಸಿ ಅದನ್ನು ಏನು ಮಾಡಬೇಕು, ಬಟ್ಲೊಳಗಡೆ ಇಡಬೇಕು. ನೋಡಿ ನಾನು ಮಾಡ್ತಾಯಿದ್ದೀನಲ್ವ, ಆ ರೀತಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿ ಆದಮೇಲೆ ಆ ಪ್ಲೇಟ್ನ ನಾವು ದೇವ್ರ ಮುಂದೆ ಇಡಬೇಕು. ದೇವ್ರ ಮುಂದೆ ಇಟ್ಟಾದ್ಮೇಲೆ ನಾವೇನು ಮಾಡಬೇಕು ಅಂದರೆ ದೇವ್ರಿಗೆ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಏನು ಆಗಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಸಂಕಲ್ಪ ಮಾಡಬೇಕು. ನಾನು ಸಂಕಲ್ಪ ಮಾಡಿಕೊಂಡ್ರು 8 ವಾರ ಹಚ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಒಂದು ಸತಿ ಹಚ್ಚಿದ್ದೆ, ಅದು ನನಗೆ ಅಂದ್ಕೊಂಡಿದ್ದಾಗಿತ್ತು. ಸೊ ಹಾಗಾಗಿ ಮತ್ತೆ ನಾನು ಅದನ್ನು ಹಚ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಊದ್ಗಡ್ಡಿ ಬೆಳ್ಕೊಂಡು ಮಾಮೂಲಿ ಆರತಿ ಮಾಡ್ಬೋದು. ಸೊ ಇದನ್ನು ಆದಮೇಲೆ ನೆಕ್ಸ್ಟ್ ಅದನ್ನು ಏನು ಮಾಡಬೇಕು ನಾಳೆ ಅಂದರೆ ಆ ಹಾಲನ್ನ ನಾವೇನು ಮಾಡಬೇಕು, ತುಳಸಿ ಗಿಡಕ್ಕೆ ಹಾಕಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.